ನೋಡು, ತಾಯಿ ಏನು ಬೇಕಾದ್ರೂ ಬಿಟ್ಟುಕೊಡ್ತಾಳೆ, ಆದರೆ ಹೆತ್ತ ಮಗುನ ಬಿಟ್ಟುಕೊಡೋದಿಲ್ಲ. ಇದು ರಘು ಯಶೋಧನ ಮಗುನೇ ಇರ್ಬೋದು, ಆದರೆ ಹೆತ್ತಿದ್ದು ದೇವಕಿ. ಪ್ರಾಣಿಗಳನ್ನು ಅಷ್ಟೇ ಯಾವ ಸಂದರ್ಭದಲ್ಲಾದರೂ ಕೆಣಕಬಹುದಂತೆ, ಆದರೆ ಅವು ಮರಿಗಳ ಜೊತೆ ಇದ್ದಾಗ ಮಾತ್ರ ಎಂಥವ್ರನ್ನೂ ಹೆದರಿಸುತ್ತಂತೆ ಆ ತಾಯಿ ಪ್ರಾಣಿ. ನಿವಿ, ಇಲ್ಲಿ ನಿನ್ನ ಜೊತೆ ಮಾತಾಡಿರೋದು ದೇವಕಿ ಅಲ್ಲ, ಅವಳು ಕರುಳು. ಹೆತ್ತ ಮಗುನ ಕಳ್ಕೊಂಡು ನರಳ್ತಾ ಇದ್ದಂಥ ಕರುಳು ಆ ಮಗು ಸಿಕ್ಕಿದಾಗ ಎಷ್ಟು ಖುಷಿ ಪಟ್ಟಿರಬೇಕು. ಹಾಗಾಗಿ ಆ ಮಗು ವಿಷಯ ಯಾರು ಮಾತಾಡಿದ್ರು ಅವಳಿಗೆ ಅವರೆಲ್ಲ ಶತ್ರುಗಳೇ. ನೋಡು ನಿವಿ, ಇನ್ಮೇಲೆ ಈ ವಿಷಯವಾಗಿ ನೀನು ಯಾರ ಹತ್ರನೂ ಏನು ಚರ್ಚೆ ಮಾಡಬೇಡ. ಆದರೆ ಒಂದು ವಿಷಯ ನಾನು ನಿಮ್ಮ ಹತ್ರ ಹೇಳಲೇಬೇಕು ಅವಿನಾಶ್. ರಾಜೇಶ್ವರಿ ಅವ್ರ ಮನೆಯಿಂದ ರೂಪ ಅನ್ನೋಳು ಅತ್ತಿಗೆಗೆ ಮಗುನ್ ತಂದ್ಕೊಟ್ಟಿದ್ದಂತೆ. ಅಣ್ಣ ಅದನ್ನ ದೇವ್ಕಿಗೆ ಗೊತ್ತಾಗ್ದ ಹಾಗೆ ಮನ್ಮಥಂಗೆ ಕೊಟ್ಟನಂತೆ. ಆಮೇಲೆ ಅದೇ ಮಗುನ ಅಣ್ಣ ದೇವ್ಕಿಗೆ ಮನ್ಮಥನಿಂದ ದತ್ತು ಕೊಡಿಸಿದ್ನಂತೆ. ಈ ವಿಷಯ ಎಲ್ಲ ಬೇಕಾದ್ರೆ ನಿನ್ ಗಂಡನ್ಗೆ ಹೋಗಿ ಹೇಳು ಅಂತ ಕೂಗಾಡಿದ್ಲು. ಅವಳು ದಿಮಾಕು ತಾನೆ. ನಿವಿ, ನೀನು ಯಾವುದನ್ನು ತಲೆಗೆ ಹಚ್ಕೋಬೇಡ, ಟೆನ್ಷನ್ ಮಾಡ್ಕೋಬೇಡಮ್ಮ, ಕೂಲಾಗಿರು. ನೋಡು, ಬೆಳಗಿಂದ ದುಡ್ದು ಬಂದಿದ್ದೀನಿ, 4 ಮಾತು ಖುಷಿ ಖುಷಿಯಾಗಿ ಮಾತಾಡಬಾರ್ದ? ಸ್ವಲ್ಪನಾರು ನಗಮ್ಮ. ಮಕ್ಕಳ ರಾಜಕುಮಾರಿ. ಹಲೋ ಮಿಸ್ಟರ್ ರಘುನಂದನ್, ಇನ್ನೊಂದು ವಿಚಾರ. ನೀವು ಕೇಸ್ನ ವಾಪಸ್ ತಗೋತೀನಿ ಅಂದರೆ ನಿಮ್ಮ ಹಣ ನಿಮಗೆ ಸಿಗುತ್ತೆ. ಯಾಕ್ರಿ ಮೌನವಾಗ್ಬಿಟ್ರಿ? ಕೇಸ್ನ ವಾಪಸ್ ತಗೋ ಮನ್ಸಿಲ್ವಾ? ಸರಿ ಬಿಡಿ, ನಿಮ್ಮ ಇಷ್ಟ. ನಮ್ಮ ಮಾತುಕತೆನ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಓಕೆ, ಏನಂತೀರಿ? ಸರಿ ಬಿಡಿ, ನೀವಿಬ್ಬರು ಸೇರಿ ಡಿಸೈಡ್ ಮಾಡಬೇಕು ಅನ್ಸುತ್ತೆ. ಯೋಚನೆ ಮಾಡಿ ನಿಮ್ಮ ನಿರ್ಧಾರ ತಿಳಿಸಿ. ನಿಮಗೆ 80 ಲಕ್ಷ ಮುಖ್ಯನಾ ಅಥವಾ 80 ಲಕ್ಷ ಕಳ್ಕೊಂಡು ಕೇಸ್ ನಡೆಸೋದು ಮುಖ್ಯನಾ? ಯೋಚನೆ ಮಾಡಿ, ನಾನು ನಾಳೆ ಫೋನ್ ಮಾಡ್ತೀನಿ. ಒಂದು ನಿಮಿಷ, ನನ್ನ ಕೇಸ್ ವಾಪಸ್ ತಗೋತೀನಿ. ಗುಡ್. ಯಾವತ್ತು ಮಾತು ಕೃತಿ ಎರಡೂ ನೇರವಾಗಿರ್ಬೇಕು. ಒಂದು ವಿಚಾರ ಕೇಳಲ್ಲ? ಕೇಳಿ, ತುಂಬ ಸರಳವಾಗಿದ್ರೆ ಮಾತ್ರ. ನೀವು ಈ ರೀತಿ ಫೋರ್ಜರಿ ಮಾಡಿ ಹಣ ತಗೊಂಡಿದ್ಯಾಕೆ? ಮತ್ತೆ ಈಗ ಕಟ್ತಾ ಇರೋದು ಯಾಕೆ? ಬೇರೆ ವಿಚಾರಗಳು ಅನಗತ್ಯ. ಯಾಕೆ ಕೊಡ್ತಾ ಇದ್ದೀನಿ ಅಂತ ಬೇಕಾದ್ರೆ ಹೇಳ್ಬೋದು. ಕಾರಣ ನಿಮ್ಮ ಅನಾರೋಗ್ಯ. ಮೊನ್ನೆ ವಿಚಾರ ತಿಳಿತು, ಅನುಕಂಪನೂ ಬಂತು. ಕಳ್ಳನಿಗೂ ಕರುಣೆ ಬರುತ್ತಾ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವಾ? ಹಾಗೇನಿಲ್ಲ, ನನ್ನ ಅನಾರೋಗ್ಯದ ವಿಚಾರ ನಿಮಗೆ ಹೇಗೆ ತಿಳಿಯಿತು? ನಿಮ್ಮ ಮನೆ ದಾಖಲೆಗಳೇ ನನಗೆ ಗೊತ್ತು. ಇನ್ನು ನಿಮ್ಮ ಜಾತಕ ಗೊತ್ತಾಗಲ್ವೇನ್ರಿ? ಹೋಗ್ಲಿ ಬಿಡಿ, ಹೇಗೋ ಗೊತ್ತಾಯ್ತು. ನೋಡಿ, ಮೊದಲು ನೀವು ಕೇಸ್ ವಾಪಸ್ ತಗೋಬೇಕು. ನೀವು ವಾಪಸ್ ತೊಗೊಂಡಿದ್ದೀರಾ ಅಂತ ನನಗೆ ಗೊತ್ತಾಗಬೇಕು. ಗೊತ್ತಾಯ್ತಾ? ಹಾಂ, ಗೊತ್ತಾಯ್ತು. ನೀವು ಕೇಸ್ನ ವಾಪಸ್ ತೆಗೆದಿದ್ದೀರಿ ಅಂತ ಗೊತ್ತಾದ ಮೇಲೆ ನಿಮ್ಮ ಹಣನ ನಾನು ನಿಮಗೆ ತಲುಪಿಸ್ತೀನಿ, ಅಥವಾ ಯಾವುದಾದ್ರು ಜಾಗಕ್ಕೆ ಮೀಟ್ ಮಾಡೋಕ್ಕೆ ಹೇಳಿ ಕೊಡ್ತೀನಿ. ಪೂರ್ತಿ 80 ಲಕ್ಷ. ಬಾಯ್. ರಘು, ಅವನಿಗೆ ಭಯ ಆಗಿರ್ಬೋದಾ? ಭಯ ಇರಲಿಕ್ಕಿಲ್ಲ ಯಶು. ನನಗೆ ಹಾರ್ಟ್ ಅಟ್ಯಾಕ್ ಆಗಿರೋ ವಿಷಯ ಗೊತ್ತಾಗಿನೇ ಅವನು ಹಣ ವಾಪಸ್ ಕೊಡ್ತಾ ಇದ್ದಾನೆ. ಅಲ್ಲ, ಕಳ್ಳರಿಗೆ ಎಂಥ ಭಯ ಹೇಳು? ಹಾಗನ್ಬೇಡ ರಘು, ಕಳ್ಳರಿಗೆ ಅನುಕಂಪ ಕೂಡ ಇರಲ್ಲ.
ಭಯನೋ ಅನುಕಂಪನೋ ನಮ್ಮ ದುಡ್ಡು ನಮಗೆ ವಾಪಸ್ ಸಿಗ್ತಾ ಇದೆಯಲ್ಲ, ನಮ್ಮ ಕನಸಿನ ಮನೆ ನಮಗೆ ಸಿಕ್ಕಿದ್ರೆ ಸಾಕು ಸದ್ಯ. ಸರ್, ಈ ವಿಚಾರವಾಗಿ ನಾನು ಪೂರ್ಣ ತನಿಖೆ ಮಾಡಿದ್ದೀನಿ. ಕಳ್ತನದ ಮೂಲ ರಾಜೇಶ್ವರಿ ಅವ್ರ ಮನೆ ಮುಂದೆ ಬಂದು ನಿಲ್ಲುತ್ತೆ ಸರ್. ವಾಟ್ ಯು ಮೀನ್? ಹೌದು ಸರ್, ಕಳ್ತನ ಆಗಿರೋದು ಅವರಿಂದನೇ. ವಿದ್ಯಾಧರ್ ಮನೆಯವ್ರಿಗೆ ರಾಜೇಶ್ವರಿ ಮನೆಯವರಿಂದನೇ ಮಗು ಬಂದಿರೋದು, ಅದು ರೂಪ ಮೂಲಕ. ನೋ, ರಾಜೇಶ್ವರಿ ಅವ್ರು ಕಳ್ತನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸರ್, ಅವರೇ ಕಳ್ತನ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಕಳ್ತನ ಅವರೇ ಮಾಡಿಸಿರೋದು ಅನ್ನೋದು ಖಂಡಿತ ಸಾಬೀತಾಗುತ್ತೆ. ಕಳ್ತನ ಮಾಡಿದವ್ರಿಗೆ ತುಂಬ ಸಹಾಯ ಮಾಡಿದ್ದಾರೆ ಸರ್ ಅವರು. ಇನ್ಫ್ಯಾಕ್ಟ್ ಈ ಪ್ರಕರಣದ ಎಲ್ಲ ವಿಚಾರಗಳು ಅವ್ರಿಗೆ ಗೊತ್ತಿದೆ. ಈಗ ಅವ್ರನ್ನೇ ತನಿಖೆ ಮಾಡಬೇಕು ಸರ್. ನೋ, ರಾಜೇಶ್ವರಿ ತುಂಬ ಘನತೆ ಇರೋ ಹೆಂಗಸು. ತನಿಖೆ ಹೆಸರಿನಲ್ಲಿ ಅವಮಾನ ಮಾಡೋದು ಸರಿಯಲ್ಲ. ಸರ್, ಈ ಪ್ರಕರಣ ಕೆದಕಿದ್ರೆ ಮೊದಲು ಬರೋದೇ ರಾಜೇಶ್ವರಿ ಅವ್ರ ಹೆಸರು ಸರ್. ದೇವಕಿ ಹತ್ರ ಇರೋದು ಅನಾಥ ಮಗು. ದೇವಕಿ ಅದನ್ನು ದತ್ತು ತಗೊಂಡಿದ್ದಾರೆ ಅಂತ ಎಲ್ಲರೂ ಒಪ್ಕೊಂಡ್ರೆ ಆಗ ರಾಜೇಶ್ವರಿ ಅವರು ಸೇಫ್ ಆಗ್ತಾರೆ. ರಾಜೇಶ್ವರಿ ಅವರು ಯಾಕೆ ಕೆಲಸ ಕೈ ಹಾಕಕ್ಕೆ ಹೋದ್ರು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್, ಆ್ಯಕ್ಚುಲಾಗಿ ಆ ಸಮಯದಲ್ಲಿ ಅವ್ರ ಮಗ ರಘುನಂದನ್ ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಆಟ ಆಡಿಸ್ಬಿಟ್ಟು ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೊಂಡಿದ್ರು ಅಂತ ಅನಿಸುತ್ತೆ. ಸರ್, ಮಗುನ ಕದಿಬೇಕು ಅನ್ನೋ ಉದ್ದೇಶ ಅವರಲ್ಲಿ ಇಲ್ಲದೇ ಇದ್ದರೂ ಮಗನಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಹಠ ಅವರಲ್ಲಿತ್ತು ಸರ್. ಈಗ ನೋಡಿ ಸರ್, ಮಗುನೇ ಕಳ್ತನ ಮಾಡಿದ್ರು ಅನ್ನೋ ಆರೋಪ ಅವ್ರ ಮೇಲೆ ಬರುತ್ತೆ. ರೂಪ ಮೂಲಕ ವಿದ್ಯಾಧರ್ ಮನೆಗೆ ಮಗು ಬಂದಿದ್ರು, ಆದರೂ ಹಿಂದಿನ ತಂತ್ರ ರಾಜೇಶ್ವರಿ ಅವರದ್ದೇ ಅನ್ನೋದು ಸಾಬೀತಾಗುತ್ತೆ ಸರ್. ಆಮೇಲೆ ರೂಪ, ಆಮೇಲೆ ವಿದ್ಯಾಧರ್. ಛೇ, ಸದ್ಯಕ್ಕೆ ಪೆಂಡಿಂಗಲ್ಲಿಡಿ. ಫೋರ್ಜರಿ ಮಾಡಿ ಹಣ ಹೊಡೆದಿದ್ನಲ್ಲ ಕಳ್ಳ, ಅವನು ಹಣನ ವಾಪಸ್ ಮಾಡ್ತೀನಿ ಅಂತಿದ್ದಾನೆ. ಏನು, ಹಣ ವಾಪಸ್ ಕೊಡ್ತಾನಂತ? ಆಶ್ಚರ್ಯವಾಗಿದೆಯಲ್ಲ, ಏನಾದ್ರು ಕಾರಣ ಹೇಳಿದ್ನಾ? ನನಗೆ ಹಾರ್ಟ್ ಅಟ್ಯಾಕ್ ಆಗಿರೋ ವಿಷಯ ಅವನಿಗೆ ಗೊತ್ತಾಯ್ತಂತೆ, ಅದಕ್ಕೆ. ಓಹೋ, ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್. ಕಳ್ಳನಿಗೂ ಮಾನವೀಯತೆ ಇಲ್ಲ ರಘು. ಅವನಿಗೆ ಸಿಕ್ಕಿಬೀಳ್ತೀನಿ ಅನ್ನೋ ಭಯ ಕಾಡ್ತಾ ಇರಬೇಕು. ಅದಕ್ಕೆ ನಿಮ್ಮ ಹತ್ರ ರಾಜಿ ಕಬೂಲ್ಗೆ ಬಂದಿದ್ದಾನೆ. ಹಾಗಿರ್ಲಿಕ್ಕಿಲ್ಲ ಸರ್. ಅವನು ಹಣ ಕೊಡದೇ ಇದ್ದಿದ್ರು ನಾವು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ, ನೀವು ಏನು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಏನು ರಘು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ಅವ್ನು ಮಾತಾಡಿದ ರೀತಿಯಲ್ಲೇ ಅರ್ಥ ಆಗ್ತಾ ಇದೆ ಅವನು ಎಷ್ಟು ಹೆದರ್ಕೊಂಡಿದ್ದಾನೆ ಅಂತ. ಕನಿಕರ, ಸಹಾನುಭೂತಿ ಇದೆಲ್ಲ ಮುಖವಾಡ ಅಷ್ಟೇ. ಆದರೆ ಒಂದೊಂದು ಕಂಡೀಷನ್ ಇದೆ ಸರ್. ಏನು ಕಂಡೀಷನ್ನು? ಕೇಸ್ ವಾಪಸ್ ತಗೋಬೇಕಂತೆ. ಇಲ್ಲೇ ಇರೋದು ಪಾಯಿಂಟು. ಅವನು ಖಂಡಿತ ಹೆದರಿದಾನೆ ರಘು. ಏನೇ ಆಗಲಿ ಅವನದು ಒಳ್ಳೆತನ ಅಲ್ವಾ, ದಯವಿಟ್ಟು ಕೇಸ್ ತೆಗಿಯೋಕೆ ಹೇಳ್ತೀರಾ? ಅದರ ವ್ಯವಸ್ಥೆ ನಾನು ಮಾಡ್ತೀನಿ. ಹಣ ಯಾವಾಗ ಕೊಡ್ತಾನಂತೆ? ಕೇಸ್ ತೆಗೀರಿ, ಆಮೇಲೆ ಹೇಳ್ತೀನಿ ಅಂದಿದ್ದಾನೆ ಸರ್. ನಿಮ್ಮನ್ನು ಯಾವ ನಂಬರಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾನೆ ಅವನು? ಯಾವುದೋ ಪ್ರೈವೇಟ್ ನಂಬರಿಂದ. ಓಕೆ, ಅದು ಯಾರ ನಂಬರು ಅಂತ ತಿಳಿಯೋಕ್ಕೆ ಕಷ್ಟ ಆಗಲ್ಲ. ಆದರೆ ನಾಳೆ ಫೋನ್ ಮಾಡಿದ್ರೆ ಕೇಸ್ ವಾಪಸ್ ತೊಗೊಂಡಿದ್ದೀನಿ ಅಂತ ಹೇಳಿ. ನಾನು ಇನ್ಸ್ಪೆಕ್ಟ್ರ್ ಫೋನ್ ಮಾಡ್ತೀನಿ. ಹಾಗೆ ನಾಳೆ ಅವನೇನಾದ್ರು ಫೋನ್ ಮಾಡಿದ್ರೆ ವಿಷಯ ಏನಾಯಿತು ಅಂತ ನನಗೆ ಹೇಳಿ. ಆಯಿತು ಸರ್. ಅವಿನಾಶ್, ರಘು ಮನೆ ಮೇಲೆ ಸಾಲ ತೆಗೆದು ಕಳ್ಳ ನಾಳೆ ಸಿಗೋ ಚಾನ್ಸಸ್ ಇದೆ. ಕೂತ್ಕೊಳ್ಳಿ ವಿದ್ಯಾಧರ್. ಅಂಥ ವಾತಾವರಣ ಈಗಿಲ್ಲ ಅಲ್ವಾ? ರಾತ್ರಿಯ ಗುಮ್ಮ ಆಗಿದ್ರಿ, ಫೋನ್ ಮಾಡಿ ಹೆದರ್ಸಿದ್ದೀರಿ. ಹೆದರ್ಸ್ತಾ ಇಲ್ಲ, ಮಾತನ್ನ ತಿದ್ದುಕೊಳ್ಳಿ, ಮೈ ಮರ್ತಿದ್ರೆ ಎಚ್ಚೆತ್ಕೊಳ್ಳಿ ಅಂತ ಎಚ್ಚರಿಸ್ತಾ ಇದ್ದೀನಿ ಅಷ್ಟೇ. ಎಚ್ಚರಿಕೆ ಅಂದರೆ ವಾರ್ನಿಂಗ್.
ಹಿಯರಿಂಗ್ ಶುರುವಾಗಕ್ಕೆ ಮುಂಚೆ ವಾರ್ನಿಂಗ್ ಅಂದ್ಕೊಳ್ಳಿ. ವಾರ್ನಿಂಗಿಗೆ ಬೆಲೆ ಕೊಡೋದಾದರೆ ಕೋರ್ಟ್ ಹಿಯರಿಂಗ್ ಇರೋದೇ ಇಲ್ಲ, ಎಲ್ಲ ತನ್ನಿಂದ ತಾನೇ ಸರಿ ಹೋಗುತ್ತೆ. ಏನು ಸರಿ ಹೋಗೋದು ಮಣ್ಣು, ಎಲ್ಲ ನಾಯಿ ಬಾಲುಗಳೇ. ಕಾಲೇಜಿಗೆ ಸ್ವಲ್ಪ ಹೊತ್ತು ರಜಾ ಹಾಕಿ ಇಲ್ಲಿ ಬಂದು ಪಾಠ ಮಾಡೋ ಯೋಚನೆ ಮಾಡಿದ್ದೀರಾ ವಿದ್ಯಾಧರ್? ಕ್ಷಮಿಸಿ. ನಿಮ್ಮಂಥ ದೊಡ್ಡವರಿಗೆ ಪಾಠ ಮಾಡಿ ನಾನು ದಡ್ಡ ಆಗ್ಲಾರೆ. ಅಯ್ಯೋ, ವ್ಯಂಗ್ಯದ ಮಾತಲ್ಲ ಇದು. ನೀನೇ ರಾತ್ರಿ ಫೋನಲ್ಲಿ ಹೇಳಿದ್ರಲ್ಲ, ಬದುಕೇ ಒಂದು ಹೋರಾಟ ಅಂತ. ಆ ರೀತಿ ಹೋರಾಟ ಮಾಡಿ ಬದುಕೋನು ನಾನು, ನಮ್ಮ ಮನೆ ಜನ. ಶಸ್ತ್ರ ತ್ಯಜಿಸಿ. ಶಸ್ತ್ರ ತ್ಯಜಿಸೋಕ್ಕೋಸ್ಕರನೇ ಶರಣಾಗತಿ ರೂಪದಲ್ಲಿ ನಿಮ್ಮ ಮಗನ ಮಗುವನ್ನು ಎತ್ಕೊಂಡು ರಾತ್ರಿ ಅವ್ರ ಮನೆ ಬಾಗಿಲಿಗೆ ಹೋಗಿ ನಿಂತಿದ್ವಿ. ಆದರೆ ನಿಮ್ಮ ಮಗ ಎದೆ ಹೊಡ್ಕೊಂಡು ಒಂಥರ ಇರಲಿಲ್ಲ, ಇನ್ನೊಬ್ರು ಎದೆ ಜೋರಾಗಿ ಹೊಡ್ಕೊಳ್ಳೋ ಥರ ಮಾತಾಡ್ತಾ ಇದ್ದ. ಮೇಡಮ್, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ? ಯಾಕೆ ಸರ್, ಕಾಲೇಜ್ ಲೆಕ್ಚರರ್ಗೆ ಸೆನ್ಸಸ್ ಕೆಲಸ ಕೊಟ್ಟಿದ್ದಾರಾ? ಹಾಗಲ್ರಿ, ಮನೇಲಿರೋ ಸಂಖ್ಯೆ ಹೇಳಿ. ಅಷ್ಟೂ ಜನರನ್ನ ಇಡಿಯಟ್ಸ್ ಅಂತ ಸಿನಿಮಾ ಹೆಸರಿಟ್ಟು ಕರೆದ್ರೆ ವಾ, ಟೂ ಇಡಿಯಟ್ಸ್. ನೀವು ಹೊಸಲೊಳಗೆ ಇದ್ದೀರಲ್ಲ ವಿದ್ಯಾಧರ್, 3 ಇಡಿಯಟ್ಸ್ ಅಂತ ಅಂದ್ಕೊಳ್ಳಿ, ಪರವಾಗಿಲ್ಲ. ಇದೆ ನಾಯಿ ಬಾಲ. ಅಮ್ಮ ಮಗ ಇಬ್ರು ಒಂದೇ. ಸಂಸ್ಕೃತ ಪಂಡಿತರು ಹಾಗೆಲ್ಲ ಅಸಂಸ್ಕೃತ ಉಚ್ಚಾರಣೆ ಮಾಡಬಾರ್ದು. ನೀವು ಹಾಗಾಗಿದ್ದಕ್ಕೆ ನಿಮ್ಮ ಸಂಸಾರ ಹಳಿ ತಪ್ಪಿರೋದು. ನೀವು ಕಾಲೇಜಲ್ಲಿ ಅದೇನೋ ಸದ್ಬುದ್ಧಿ ಬೋಧನೆ ಮಾಡ್ತಿರಲ್ಲ, ಮನೆಗೆ ಬಂದು ಅದನ್ನು ಒಂದು 5 ನಿಮಿಷ ಮುಂದುವರಿಸಿ. ಆಗ ನಿಮ್ಮ ಹೆಂಡತಿ, ಮಕ್ಕಳು, ತಂಗಿರು ಎಲ್ಲ ನೆಟ್ಟಗಾಗ್ತಾರೆ. ನೋಡಿ ರಾಜೇಶ್ವರಿ ದೇವಿಯವರೇ, ಇನ್ನೊಬ್ಬರ ಮನೆ ಜನರ ಬಗ್ಗೆ, ಅದರಲ್ಲೂ ಹೆಣ್ಣು ಮಕ್ಕಳ ಬಗ್ಗೆ ಆಡ್ಕೊಳ್ಳೋದು ನಿಮ್ಮ ತಲೆ ಮೇಲೆ ನೀವೇ ಪಾಪದ ಬುತ್ತಿ ಹೊತ್ಕೊಂಡಾಗೆ. ಬಹುಶಃ ಈ ಚಾಳಿ ನಿಮಗೆ ಮೊದಲಿಂದನೂ ಇತ್ತು ಅಂತ ಕಾಣುತ್ತೆ, ಅದಕ್ಕೆ ಇಷ್ಟೆಲ್ಲ ಆಗಿದ್ದು. ಇದೆಲ್ಲ ದೇವರು ನಿಮಗೋಸ್ಕರನೇ ಬರೆದಿರೋ ಪಾಠ ಅಂತ ಕಾಣುತ್ತೆ. ನಿಮ್ಗೆ ಅರ್ಥ ಮಾಡ್ಸೋದು ನನ್ನ ಬಾಯಿಂದ ಹೇಳ್ತಾ ಇದ್ದಾನೆ ಅಷ್ಟೇ. ನನ್ನ ಮಗ ಸಾವಿನ ಸರಗಲ್ಲಿ ಮಲಗಿರೋದು ಪಾಠನ? ಯಾಕಿರಬಾರ್ದು? ಹಾಗಾದ್ರೆ ನಿಮ್ಮ ತಂಗಿ ದೇವಕಿ ಯಾರ್ದೋ ಮಗುಗೆ ತಾಯಿ ಆಗಿದ್ದು ನಿಮಗೆಲ್ಲ ಪಾಠ ಮಾಡಕ್ಕ? ನೀವು ಅಷ್ಟೊಂದು ಪಾಪಿಗಳ? ನಿಮ್ಮ ಹಿಂದಿನ ಕರ್ಮಕ್ಕೆ ನಿಮ್ಮ ಗಂಡ ಬೇಗ ಸತ್ತೋಗಿದ್ದು. ಇವೆಲ್ಲಕ್ಕಿಂತ ನಿಮ್ಮನೆ ಕೆಟ್ಟದು, ನೀವು ಬಲವಂತವಾಗಿ ದತ್ತು ನಾಟಕದ ಹೆಸರಲ್ಲಿ ನಿಮ್ಮ ಮನೇಲಿ ಇಟ್ಕೊಂಡಿರೋ ಮಗು ಕೃಷ್ಣ. ನಿಮ್ಮ ಹಿಂದಿನ ಕರ್ಮಕ್ಕೆ ನಿಮ್ಮ ಗಂಡ ಬೇಗ ಸತ್ತೋಗಿದ್ದು. ನಿಮ್ಮ ಹಿಂದಿನ ಪಾಪಕ್ಕೆ ನಿಮ್ಮ ಸೊಸೆ ಪಂಜೆ ಆಗಿತ್ತು. ನಿಮ್ಮ ಹಿಂದಿನ ಹೊಲಸಿಗೆ ನಿಮ್ಮ ಸೊಸೆ ವಿಧವೆ ಆಗ್ತಾವಳೆ. ನಾನು ಈಗ ಹೇಳಿದ್ರೆ ನಿಮ್ಗೆ ಬೇಜಾರಾಗಲ್ವಾ? ನೋವಾಗಲ್ವಾ? ಯಾರಾದರೂ ಇದನ್ನ ಮನುಷ್ಯತ್ವ ಅಂತಾರ? ತಪ್ಪಾಗಿದೆ, ಸರಿ ಮಾಡೋಣ ಅನ್ಕೊಂಡು ಹೋದ್ರು ಸಾವಿನ ಸರಗಲ್ಲಿರೋರು ಇನ್ನೊಬ್ಬರನ್ನ ಹೀನಾಯವಾಗಿ ಹಂಗಿಸ್ತಾರೆ ಅಂದ್ರೆ ಅದಕ್ಕೆ ಏನು ಹೆಸರಿದೆ ಹೇಳಿ ಮೇಡಮ್? ನೀವು ದೇವಕಿ ಹತ್ರ ನಾವು 3 ತಾಯಂದಿರು ಸೇರಿ ಇನ್ನೊಬ್ಬಳು ತಾಯಿನ ಉಳಿಸೋಣ ಅಂದ್ರಂತೆ.
ಇದು ಬರೀ ತೋರಿಕೆ ಕಾಳಜಿ ಅಷ್ಟೇ. ತಾಯ್ತನದ ಕಿಂಚಿತ್ ರೂಪನೂ ನನಗೆ ನಿಮ್ಮಲ್ಲಿ ಕಾಣಲೇ ಇಲ್ಲ. ಆ ಒಬ್ಬ ಮಗನಿಗಾದರೂ ಅದು ಹೇಗೆ ತಾಯಿ ಆದ್ರು ಅಂತ ನನಗನ್ನಿಸ್ತಾ ಇದೆ. ಯೋಗ 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 ಇದೆ, ಆದರೆ ಯೋಗ್ಯತೆ ಇಲ್ಲ. ನಿಮಗೆ ಎರಡೂ ಇದೆ ಅಂದ್ಕೊಂಡು ಕೈ ಎತ್ತು ಮುಗಿತಾ ಇದ್ದಲ್ರಿ, ಈಗ ವಿದ್ಯಾಧರ್, ನನಗೆ ಯೋಗ್ಯತೆ ಇರೋದ್ರಿಂದಲೇ ಇವತ್ತು ನೀವು ಆಡಿದ ಇಷ್ಟೂ ಮಾತುಗಳನ್ನು ಶಾಂತವಾಗಿ ಕೇಳಿಸ್ಕೊಂಡಿದ್ದೀನಿ, ಸಹಿಸ್ಕೊಂಡಿದ್ದೀನಿ. ನನಗೆ ಯೋಗ ಇರೋದ್ರಿಂದಲೇ ನನ್ನ ಮೊಮ್ಮಗುನ ನಾನು ಮತ್ತೆ ಪಡ್ಕೋತೀನಿ. ನಮ್ಮ ಯೋಗ ಯೋಗ್ಯತೆನ ಅರಪ್ರಜ್ಞೆ ಸ್ಥಿತಿಲಿರೋರ ಮುಂದೆ ಅಳತೆಗಿಟ್ಟು ಮಾಪನ ಮಾಡ್ಕೋಬಾರ್ದು. ಹಾಗೇನೆ ಯಶೋಧ ಮಗುನ ಮನೆ ಬಾಗಿಲ್ವರೆಗೂ ತಂದು ನನ್ನ ಮಗ ಏನೋ ಮಾತಾಡ್ದ ಅಂತ ವಾಪಸ್ ಹೋದ್ರಲ್ಲ, ಆ ಸಂಸ್ಕೃತ ಪಂಡಿತರ ಯೋಗ್ಯತೆಯ ಬಗ್ಗೆನೂ ಮಾತಾಡಬಹುದು, ಅವಕಾಶ ಇದೆ. ತಪ್ಪನ್ನ ತಿದ್ದಿ ಬುದ್ಧಿ ಹೇಳೋ ಬದಲು ತಪ್ಪನ್ನ ಪಾಠ ಅಂತ ಅಂದ್ಕೊಂಡು ನೀವು ತಪ್ಪು ಮಾಡಿದ್ದೀರಿ. ನಾನು ನನ್ನ ಮಗ ಹೇಳಿದ 4 idiots ಮಾತಿಗೆ ಬದ್ಧಳಾಗಿರ್ತೀನಿ. ಒಡೆದೋದ ಕನ್ನಡಿ, ಬಿರುಕು ಬಿಟ್ಟು ಮೂರ್ತಿ, ಸುಟ್ಟು ಹೋದ ಬಟ್ಟೆ, ಇವು ಯಾವೂ ಮನೆ ಒಳಗಿರಬಾರ್ದು. ಅಪಶಕುನ. ಇವೆಲ್ಲಕ್ಕಿಂತ ನಿಮ್ಮನೆ ಕೆಟ್ಟದು ನೀವು ಬಲವಂತವಾಗಿ ದತ್ತು ನಾಟಕದ ಹೆಸರಲ್ಲಿ ನಿಮ್ಮ ಮನೇಲಿ ಇಟ್ಕೊಂಡಿರೋ ಮಗು ಕೃಷ್ಣ. ಕೃಷ್ಣ ಯಾವತ್ತೂ ಆ ಮನೆ ಬೆಳಗಲ್ಲ. ನೀವು ಆ ಮಗುನ ನಿಮ್ಮ ಮನೇಲಿ ಇಟ್ಕೊಂಡಷ್ಟು ದಿನಗಳು ಕಷ್ಟಗಳೇ ನಿಮ್ಮ ಮನೆಗೆ ತೋರಣ ಆಗುತ್ತೆ. ಒಂದು ಮಗುಗೋಸ್ಕರ ಇಡೀ ಕುಟುಂಬನೇ ಅನುಭವಿಸ್ತೀರ. ನೋಡ್ತಾ ಇರಿ ವಿದ್ಯಾಧರ್. ಅಂದ್ರೇನು, ತಲೆ ತೆಗೆದು ಬಿಡ್ತೀರಾ? ತಲೆ ತೆಗೆಯೋರು, ತಲೆ ಒಡೆಯೋರು ಯಾವ ಮನೇಲಿದ್ದಾರೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಚೆನ್ನಾಗಿ ಗೊತ್ತಿದೆ. ನೀವಿನ್ನು ಹೋಗಬಹುದು. ಮತ್ತೆ ಬೆದರಿಕೆನಾ? ಅಲ್ಲ, ನೀವು ಕೊಟ್ಟ ಮಾತಿನ ಕಾಂಪ್ಲಿಮೆಂಟ್ಗೆ ನನ್ನ ಕೊನೆ ಕಾಂಪ್ಲಿಮೆಂಟ್ ಅಷ್ಟೇ. ವಿನಂತಿ, ಇವರನ್ನ ಆಚೆ ಕಳಿಸಿ ಬಾಗಿಲು ಹಾಕು. ಆಮೇಲೆ ಇಲ್ಲೆಲ್ಲ ಉಗಿದು ಗಲೀಜು ಮಾಡಿಬಿಟ್ಟಿದ್ದಾರೆ, ಸ್ವಲ್ಪ ಶುದ್ಧಿ ಮಾಡಿಸು.